ಸರ್ಕಾರ ಪುಕ್ಸಟ್ಟೆ ಭಾಷಣ ಮಾಡ್ತಾ ಇದೆ. ಈ ಪುಕ್ಸಟ್ಟೆ ಭಾಷಣವನ್ನ ಬಿಟ್ಟು ಬೆಂಗಳೂರಿನ ಮಾನ ಉಳಿಸಬೇಕು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಈಗ ಕಿಡಿಕಾರಿರುವಂತದ್ದು. ಸರ್ಕಾರ ಪುಕ್ಸಟ್ಟೆ ಭಾಷಣ ಬಿಟ್ಟು ಬೆಂಗಳೂರಿನ ಮಾನ ಉಳಿಸಬೇಕು. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿರುವಂತದ್ದು. ಬೆಂಗಳೂರು ಸೇರಿ ಬಹುತೇಕ ಪ್ರದೇಶದಲ್ಲಿ ಗುಂಡಿಗಳೇ ಕಾಣ್ತಿವೆ. ನಿನ್ನೆ ರಾಜ್ಯಾದ್ಯಂತ ಗುಂಡಿ ಮುಚ್ಚಿ ಸರ್ಕಾರಕ್ಕೆ ಪರಿಸ್ಥಿತಿ ತಿಳಿಸಿದ್ದೇವೆ. ಎಷ್ಟು ಗುಂಡಿಗಳು ಇವೆ ಅಂತ ಅಧಿಕಾರಿಗಳು ಲೆಕ್ಕ ಹಾಕಿರಬಹುದು. ಲೆಕ್ಕ ಹಾಕಿಕೊಂಡು ಬಂದಿದ್ದಾರೋ ಇಲ್ವೋ ಗೊತ್ತಿಲ್ಲ. ಗುಂಡಿ ಮುಚ್ಚಿ ಸರ್ಕಾರ ಇನ್ನಾದ್ರೂ ಬೆಂಗಳೂರಿನ ಮಾನ ಉಳಿಸಿ. ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಅವರು ಈಗ ಕಿಡಿಗಾರಿರುವಂತದ್ದು. ಗುಂಡಿ ಮುಚ್ಚಿ ಸರ್ಕಾರ ಇನ್ನಾದ್ರೂ ಬೆಂಗಳೂರಿನ ಮಾನವನ್ನ ಉಳಿಸಿ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈಗ ಕಿಡಿಕಾರಿರುವಂತದ್ದು. ಸರ್ಕಾರ ಪುಕ್ಸಟ್ಟೆ ಭಾಷಣ ಮಾಡೋದು ಬಿಟ್ಟು ಬೆಂಗಳೂರಿನ ಮಾನವನ್ನ ಉಳಿಸಬೇಕು. ಬೆಂಗಳೂರಿನಲ್ಲಿ ಬಿವೈ ವಿಜಯೇಂದ್ರ ಈ ಬಗ್ಗೆ ಕಿಡಿಕಾರಿರುವಂತದ್ದು. ಬೆಂಗಳೂರು ಸೇರಿ ಬಹುತೇಕ ಪ್ರದೇಶದಲ್ಲಿ ಗುಂಡಿಗಳೇ ಎದ್ದು ಕಾಣ್ತಾ ಇದ್ದಾವೆ. ನಿನ್ನೆ ರಾಜ್ಯಾದ್ಯಂತ ಗುಂಡಿ ಮುಚ್ಚಿದ ಸರ್ಕಾರಕ್ಕೆ ಪರಿಸ್ಥಿತಿ ತಿಳಿದಿದೆ. ಎಷ್ಟು ಗುಂಡಿಗಳು ಇವೆ ಅಂತ ಅಧಿಕಾರಿಗಳು ಲೆಕ್ಕ ಹಾಕಿರಬಹುದು. ಲೆಕ್ಕ ಹಾಕಿಕೊಂಡು ಬಂದಿದ್ದೀರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಗುಂಡಿ ಮುಚ್ಚಿ ಸರ್ಕಾರ ಇನ್ನಾದ್ರೂ ಬೆಂಗಳೂರಿನ ಮಾನ ಮರ್ಯಾದೆಯನ್ನ ಉಳಿಸಿ ಅಂತ ಈಗ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕಿಡಿಕಾರಿರುವಂತದ್ದು. ಒಂದು ಗಂಟೆಗೆ ಬೆಂಗಳೂರು ಒಳಗೊಂಡಂತೆ ರಾಜ್ಯದ ಬಹುತೇಕ ಗ್ರಾಮಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಇವತ್ತು ಗುಂಡಿಗಳೇ ಎಲ್ಲ ಕಡೆ ಕಾಣ್ತಾ ಇರ್ತಕ್ಕಂಥದ್ದು. ರಸ್ತೆ ಕಾಣ್ತಾನೆ ಇಲ್ಲ. ರಾಜ್ಯಾದ್ಯಂತ ಜನರು ಕೂಡ ಈ ವಿಚಾರವಾಗಿ ಹಲವಾರು ಬಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅಸಂತೋಷವನ್ನು ಕೂಡ ವ್ಯಕ್ತಪಟ್ಟಿದ್ದಾರೆ. ಬೆಂಗಳೂರು ಮಹಾನಗರದ ಬಗ್ಗೆನೇ ಮಾತನಾಡೋದಾದ್ರೆ ಅದೆಷ್ಟು ಬಾರಿ ಅಧಿಕಾರಿಗಳು ಹೋಗಿ ಎಷ್ಟು ಗುಂಡಿಗಳಿದ್ದಾವೆ ಅಂತೇಳಿ ಎಣಿಸ್ಕೊಂಡು ಲೆಕ್ಕ ಹಾಕೊಂಡು ಬಂದಿರೋ ಗೊತ್ತಿಲ್ಲ. ಆದ್ರೆ ಗುಂಡಿಗಳಿಗೆ ಇವತ್ತಿಗೂ ಕೂಡ ಬೆಂಗಳೂರು ಮಹಾನಗರದಲ್ಲಾಗಲಿ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ರಸ್ತೆಗಳಲ್ಲಿರುವಂತಹ ಗುಂಡಿಗಳಿಗೆ ಮುಕ್ತಿ ಕೊಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಲವಾರು ಬಾರಿ ಡೆಡ್ಲೈನ್ ಗಳನ್ನ ಕೊಟ್ಟರೂ ಸಹ ಇವತ್ತಿಗೂ ಸಹ ಗುಂಡಿಯನ್ನು ಮುಚ್ಚೋದಕ್ಕೆ ಈ ಸರ್ಕಾರದ ಕಡೆಯಿಂದ ಸಾಧ್ಯ ಆಗಿಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಿನ್ನೆ ದಿನ ರಾಜ್ಯಾದ್ಯಂತ ಒಂದು ಗಂಟೆಗಳ ಕಾಲ ರಸ್ತೆ ತಡೆಯನ್ನು ಕೂಡ ನಾವು ಮಾಡಿದ್ದೇವೆ. ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಕೂಡ ಮಾಡಿದ್ದೇವೆ. ಅದರ ಮುಖೇನ ರಾಜ್ಯ ಸರ್ಕಾರಕ್ಕೆ ಈ ರಾಜ್ಯದ ಪರಿಸ್ಥಿತಿ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡಿದ್ದೇವೆ. ಈಗಲಾದ್ರೂ ಸಹ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಪುಕ್ಸಟ್ಟೆ ಭಾಷಣ ಮಾಡೋದನ್ನ ಬಿಟ್ಟು ರಾಜ್ಯದಲ್ಲಿ ಅಭಿವೃದ್ಧಿಯ ಕೆಲಸದ ಬಗ್ಗೆನೂ ಕೂಡ ಗಮನ ಹರಿಸಬೇಕಾಗ್ತದೆ. ಬೆಂಗಳೂರಿನ ಮರ್ಯಾದೆ ಗೌರವನ ತೆಗೆಯುವಂತ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅತಿ ಶೀಘ್ರದಲ್ಲೇ ಗುಂಡಿಗಳನ್ನ ಮುಚ್ಚಿ ಮತ್ತು ಬೆಂಗಳೂರಿನ ಗೌರವ ಕೂಡ ಉಳಿಸುವಂತ ಕೆಲಸ ಮಾಡಬೇಕು ಅಂತೇಳಿ ತಮ್ಮ ಮುಖೇನ ಸರ್ಕಾರ ಪುಕ್ಸಟ್ಟೆ ಭಾಷಣ ಮಾಡೋದು ಬಿಟ್ಟು ಬೆಂಗಳೂರಿನತ್ತ ಗಮನ ಹರಿಸಿ. ಬೆಂಗಳೂರಿನಲ್ಲಿರುವಂತಹ ರೋಡ್ ಅನ್ನ ನೀವು ನೋಡಿ. ನಿನ್ನೆ ರಾಜ್ಯಾದ್ಯಂತ ಗುಂಡಿ ಮುಚ್ಚುವಂತಹ ಕೆಲಸವನ್ನ ಮಾಡಿದೆ ಸರ್ಕಾರ. ಆದ್ರೆ ಎಷ್ಟು ಗುಂಡಿ ಇತ್ತು ಅನ್ನೋದನ್ನ ಎಣಿಸಿದಾರೋ ಇಲ್ವೋ ಅಧಿಕಾರಿಗಳು ಗೊತ್ತಿಲ್ಲ. ಗುಂಡಿ ಮುಚ್ಚಿ ಸರ್ಕಾರ ಇನ್ನಾದ್ರೂ ಬೆಂಗಳೂರಿನ ಮಾನ ಮರ್ಯಾದೆ ಉಳಿಸಿ ಅಂತ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈಗ ಕಿಡಿಕಾರಿರುವಂತದ್ದು.